ದೇವರಾಜ್ ಸರ್ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ, ಹೆಂಗದು? ಥ್ಯಾಂಕ್ ಯು ಸರ್. ಓಹ್, ಏನೋ ಇದೆ ಆಪು ನಮಗೆ. ಟ್ರೈಂಗ್ ಟು ಲರ್ನ್ ಮಲಯಾಳಂ. Yes. ಐ ಆಮ್ ಟ್ರೈಂಗ್ ಫ್ರಮ್ ಮೈ ಬರ್ತ್, ಐ ಆಮ್ ನಾಟ್ ಗೆಟಿಂಗ್ ಇಟ್ ಓನ್ಲಿ. ಬಟ್ ಐ ಆಮ್ ಟ್ರೈಂಗ್ ವೆರಿ ಹಾರ್ಡ್. ಸಿ ವಿ ಬೋತ್ ಟ್ರೈ ಟು ಲರ್ನ್ ಸೋ ಮೆನಿ ಲ್ಯಾಂಗ್ವೇಜಸ್. ಹಲೋ ಲಂಗೇಶ್ ಸರ್, ನಮಸ್ಕಾರ. ಡೈನಮಿಕ್ ಸ್ಟಾರ್ ಈ ತರ ಅಲ್ಲ ಸರ್ ದೇವರಾಜ್. ದೇವರಾಜ್ ಸರ್, ನೀವು ಯು ಆರ್ ಟ್ರೈಂಗ್ ಟು ಲರ್ನ್ ಮಲಯಾಳಂ. ನಾನು ಐ ಆಮ್ ಆಲ್ಸೋ ಟ್ರೈಂಗ್ ಟು ಲರ್ನ್ ಮಲಯಾಳಂ. ವಿ ಹ್ಯಾವ್ ವರ್ಕ್ಸ್ ಟು ಲರ್ನ್ ಸೋ ಮೆನಿ ಲ್ಯಾಂಗ್ವೇಜಸ್, ಬಟ್ ಈ ಲರ್ನ್ಸ್ ಓನ್ಲಿ ಬ್ಯಾಡ್ ಲ್ಯಾಂಗ್ವೇಜ್. ವೈ? ಅಲ್ಲ ಸರ್, ಅಲ್ಲ. ಗುಡ್ ಮ್ಯಾನ್. ಗುಡ್ ಮ್ಯಾನ್. He is our energy star. ಗುಡ್ ಮ್ಯಾನ್ ಸರ್, ಗುಡ್ ಮ್ಯಾನ್. How are you, ರಘು ಮುಖರ್ಜಿ ಅವರೇ? ಹೇಗಿದ್ದೀರಿ? ವೆರಿ ಗುಡ್. ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ರಲ್ಲ, ವರ್ಕೌಟ್ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ವರ್ಕೌಟ್ ಆಗಿದೆ. ಸೇಮ್ ಹೈಟ್ ಆದ್ರೆ ಇಬ್ರು. ಸೇಮ್ ಹೈಟಾ? ಅರೆ ಏನ್ ಮಾಡೋದು, ಪರ್ಸನಾಲಿಟಿ ಒಂದೇ ತರ ಇಲ್ವಲ್ಲ. ಡೈರೆಕ್ಟರ್ ಸಾಹೇಬ್ರೆ ಹೇಗಿದ್ದೀರಿ? ಆರಾಮ್, ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ತಮ್ಮ ಸಿನಿಮಾ ತಯಾರಾಗಿದೆ. ಹೌದು. ಸೊ ಅದ್ರ ಬಗ್ಗೆ ಮಾತಾಡೋಣ. ದ ಹ್ಯಾಂಡ್ಸಮ್ ಹೀರೋ ಅಂಡ್ ದ ಬ್ಯೂಟಿಫುಲ್ ಹೀರೋಯಿನ್, ಹೌ ಆರ್ ಯು? ಫೈನ್, ಚೆನ್ನಾಗಿದ್ದೇನಾ? ಏನು ಚೆನ್ನಾಗಿದ್ದೇನಾ? ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಗೊತ್ತಾಗ್ತಾ ಇದೆ, ಚೆನ್ನಾಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಬನ್ನಿ, ವೆಲ್ಕಮ್ ಟು ಮಜಾ ಟಾಕೀಸ್. ಕೂತ್ಕೊಳ್ಳಿ, ಹರಟೆ ಹೊಡಿಯೋಣ, ಮಾತಾಡೋಣ. ತಾವು ಮಲಯಾಳನ ಏನ್ ಮಾತಾಡೋದು ನೀವು? ಕಾಶ್ಮೀರಿ. ಓ, ಕಾಶ್ಮೀರಿ. ಏನೋ ಕಾಶ್ಮೀರಿ ಆಪಲ್. ಎಸ್, ಕಾಶ್ಮೀರಿ. ಸೊ ಕಾಶ್ಮೀರಿ ಆಪಲ್. ಯು ಆರ್ ಕಾಶ್ಮೀರಿ ಆಪಲ್. ಸಿ ಊಟಿ ಆಪಲ್. ಆಪಲ್ ಒಂದೇ ಫ್ಯಾಮಿಲಿ. ಸೇ ಹಲೋ ಟು ಯುವರ್ ಬ್ರದರ್. ಸುಜಾರೆ, ನಾನು ನಿಮ್ಮನ್ನು ಮಾತಾಡಬೇಕು. ಹೇಳಿ ಸರ್. ಕಾಶ್ಮೀರ ಅಂದ ತಕ್ಷಣ ಈಗ ನೀವು ಹೇಳಿದ್ರೆ ಆಪಲ್ ಅಂತ, ಬಟ್ ಇವ್ರ ಕೇಸಲ್ಲಿ ಅದು ಸುಳ್ಳು. ಹಾ, ನಾವು ಅನ್ಕೊಂಡು ಇವ್ರನ್ನ ಕಾಶ್ಮೀರಕ್ಕೆ ಹೋಗಿ ಕರ್ಕೊಂಡು ಬಂದೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ. ಹಾ, ಏನೋ ಆಪಲ್ ಎಲ್ಲ ಕೊಟ್ಟು ಮ್ಯಾನೇಜ್ ಮಾಡ್ಬಿಡ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಕಾಸ್ಟ್ಲಿಯಸ್ಟ್ ಆರ್ಟಿಸ್ಟ್ ಇವರು. ಯಾಕೆಂದ್ರೆ ನಾನ್ ವೆಜ್ ಬಿಟ್ಟು ಇನ್ನೇನು ತಿನ್ನೋದೇ ಇಲ್ಲ. ಅವ್ರ ಫಸ್ಟ್ ಕಂಡೀಷನ್ ಏನಿತ್ತು ಗೊತ್ತಾ? ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ ಅವ್ರು ರೆಮ್ಯುನರೇಷನ್ ಕೇಳಿದ್ವಿ. ಅವ್ರು ಒಂದೇ ಮಾತು ಹೇಳಿದ್ರು, ನಂಗೆ ರೆಮ್ಯುನರೇಷನ್ ಕೊಡದೇ ಇದ್ರು ಪರವಾಗಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ನಂಗೆ ನಾನ್ ವೆಜ್ ಇರಲೇಬೇಕು. ದಟ್ ಈಸ್ ಅವರ್ ಫಸ್ಟ್ ಕಂಡೀಷನ್. ವೈ ಲೈಕ್ ದಟ್? Because I eat non-veg, because I like it. ಅಮ್ಮ, ನಾನ್ ವೆಜ್ ತಿಂದ್ರು ಇಷ್ಟು ವಾಯ್ಸ್ ಬರ್ತಾ ಇಲ್ವಲ್ಲಮ್ಮ. ನಾನ್ ವೆಜ್ ತಿಂದ್ರೆ ಹೆಂಗಿರ್ಬೇಕು ವಾಯ್ಸ್? Because I like non-veg, because I'm grown up eating non-veg, so we don't get vegetables in Kashmir because of cold. So we eat only mutton, chicken. ಸಮಸ್ಯೆ ಏನು ಅಂದ್ರೆ ಸುಜಾ, ನಾವು ಶೂಟ್ ಮಾಡ್ತಾ ಇದ್ದಲ್ಲ ಫಾರೆಸ್ಟ್ ಏರಿಯಾ. ಸೊ ಎಲ್ಲೋ ಬೆಟ್ಟ ಹತ್ಕೊಂಡು ಹೋಗ್ತಿದ್ವಿ, ಅಲ್ಲಿ ಗುಡ್ಡದಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿಗೆಲ್ಲ ಪಾಪ ಪ್ರೊಡಕ್ಷನ್ ಅವ್ರ ನಾನ್ ವೆಜ್ ತಿನ್ನಿ ಎಲ್ಲಿಂದ ತರೋರು ಪಾಪ. ಕೊನೆಗೆ ನಮ್ಮ ಪ್ರೊಡಕ್ಷನ್ ಹುಡುಗರು ಹೇಳ್ಬಿಡೋರು, ಸರ್ ಅದು ನಮ್ಮ ಕೈಯೋ ಕಾಲ ಕಟ್ ಮಾಡ್ಕೊಡ್ಬಿಡ್ತೀವಿ, ತಿನ್ನಕ್ಕೆ ಹೇಳಿ ಸರ್ ಅಂತ. ಯಾವ್ದು ನಿಮಗೆ ಜಾಸ್ತಿ ಇಷ್ಟ, ನಾನ್ ವೆಜ್ ತಿನ್ನೋದ ತಲೆ ತಿನ್ನೋದ? ಯಾರು ಹೇಳ್ಕೊಡ್ಬಿಡಿ, ಹೇಳ್ಕೊಟ್ರೆ ನಿಮ್ಮ ಮನೆ ದೇವ್ರ ಮೇಲೆ ಆಣೆ. ನಿಮ್ಗೆ ಯಾವ್ದು ತಿನ್ನೋದು ಜಾಸ್ತಿ ಇಷ್ಟ? ನಾನ್ ವೆಜ್ ಅಲ್ಲಿ ತಲೆ ತಿನ್ನೋದು ತುಂಬಾ ಇಷ್ಟನಾ? Non-veg. ಅದೇ ನಾನ್ ವೆಜ್ ತಲೆನೂ ನಾನ್ ವೆಜ್. ತಲೆ ತಿಂತೀರಲ್ಲ? ತಿಂತೀಯ? ರತ್ನಜ ಸರ್ ಹೇಳಿ, ಪ್ರೀತಿಯಲ್ಲಿ ಸಹಜ ಈ ಟೈಟಲ್ ಯಾಕೆ, ಏನು ಸಹಜವಾಗಿದೆ? ಸುಜಾ, ಪ್ರತಿಯೊಂದು ಪ್ರೀತಿನಲ್ಲಿ ಸಹಜವಾದ ಘಟನೆಗಳು ನಡೆಯುತ್ತೆ. ಅದು ಎಲ್ಲರಲ್ಲೂ ಕಾಮನ್. ಹೌದು. ಓಕೆ, ನನ್ನ ಪ್ರೀತಿ ಇರ್ಬೋದು, ನಿಮ್ ಪ್ರೀತಿ ಇರ್ಬೋದು, ಮತ್ತೊಬ್ರು ಪ್ರೀತಿ ಇರ್ಬೋದು. ಇಲ್ಲ ಅಂತ ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ಹೌದು. ನೀವು ಆ ಪ್ರೀತಿನ ಕ್ರಾಸ್ ಮಾಡಿ ಬಂದಿರೋದ್ರಿಂದ ಈ ಮಟ್ಟಕ್ಕೆ ನೀವು ಈ ಪ್ರೋಗ್ರಾಮ್ ಇಷ್ಟೊಂದು ಚೆನ್ನಾಗಿ ನಡ್ಸ್ಕೊಡ್ತಾ ಇರೋದು ನಮ್ಗೆ ಗೊತ್ತು. ಹಾಗಾಗಿ ಈ ಸಹಜವಾದ ಘಟನೆಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಮೇಲೆ ಆ ಪ್ರೀತಿ ಅಳಿಯುತ್ತೋ ಉಳಿಯುತ್ತೋ ಅಂತ ಹೇಳಕ್ ಹೊರಟಿರೋ ಒಂದು ಕತೆ. ಸೂಪರ್. ಈಗ ಈ ಹಿಂದೆ ರತ್ನಜ ಸರ್ ಪಿಕ್ಚರ್ ಮಾಡಿ 4 ವರ್ಷ ಆಗಿತ್ತು. ನಾವು ಇವ್ರನ್ನ ಕರಿತಾ ಇದ್ವಿ, ಬನ್ನಿ ಸಾರ್ ಪಿಕ್ಚರ್ ಮಾಡಿ ಅಂತ ಕರಿತಾನೆ ಇದ್ವಿ. ಆದ್ರೆ ಇವರು ಬೇರೆ ಕಡೆ ಹೋಗಿ ಹಾಲ್ ಕರಿತಾ ಇದ್ರು. ಅಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ರು. ಯಾಕೆ ಈ ಚೇಂಜ್ ಓವರ್ ಯಾಕೆ? ನಾನು ಇಂಜಿನಿಯರಿಂಗ್ ಮುಗಿಸಿ KS ಮುಗಿಸಿ ಜನಗಳನ್ನ ಕಾಯೋಣ ಅಂತ ಇಂಡಸ್ಟ್ರಿಗೆ ಬಂದೆ. ಜನಗಳ ಕಾಯೋಣ ಅಂತ ಬಂದೆ. ಆಮೇಲೆ ಯಾಕೋ ಅನಿಸ್ತು, ಈ ಜನಗಳು ಕಾಯೋದಕ್ಕೆ ಮುಂಚೆ ಸ್ವಲ್ಪ ನಾನು ದನಗಳು ಕಾಯ್ದು ಬಂದ್ರೆ ಬೆಟ್ರ್ ಏನೋ ಅನಿಸ್ತು. ಅಥವಾ ದನ ಕಾಯ್ತದೆ, ಈಗ ಬಂದಿದ್ದೀನಿ ವಾಪಸ್. ನಮ್ಮ ಡೈನಾಮಿಕ್ ಹೀರೋ ಅವರು ಈ ಸಿನಿಮಾದಲ್ಲಿ ಏನ್ ಮಾಡಿದ್ದಾರೆ? ಮಲಯಾಳಂ ಕಲಿಯೋದು ಬಿಟ್ಟು ಮಲಯಾಳಂ ಯಾಕೆ ಸರ್ ಕಲಿತಾ ಇದೀರಾ ಹೊಸದಾಗಿ? ಮುಖ್ಯವಾದ ಮಲಯಾಳಂ ಕಲಿಯೋದೇ ಕಷ್ಟ ಆಗಿದ್ದು. ಹೇಗಿತ್ತು ನಿಮ್ಗೆ ಮಲಯಾಳಂ ಕಲಿತು ಆಕ್ಟ್ ಮಾಡಿದ್ದು? ಚೆನ್ನಾಗಿತ್ತು. ಇಟ್ಸ್ ಅನ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದಿ ಸಿನಿಮಾ. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಮಾಡಿದ ಕಲಿವೆ ಸನ್ನಿವೇಶಗಳಾದ್ರು ಆ ಒಂದೊಂದು ಸನ್ನಿವೇಶಕ್ಕೆ ಒಂದೊಂದು ಊರು ಕರ್ಕೊಂಡು ಹೋಗ್ತಾ ಇದ್ರು ರತ್ನಜ ಅವರು. ಕೇರಳ ಅಲ್ಲಿ ಸುತ್ತಮುತ್ತ ಎಲ್ಲಾ ಕಡೆನೂ ಓಡಾಡಿಸ್ಬಿಟ್ರು. ಸುಂದರವಾದ ಲೊಕೇಶನ್ಸ್ ಕರ್ಕೊಂಡು ಹೋಗಿದ್ರು. ಬಹಳ ಅದ್ಭುತವಾಗಿ ಸೆರೆ ಹಿಡಿದಿರ್ತಾರ ಲೊಕೇಶನ್ಸ್ನ ಅಂತ ಗೊತ್ತು ನನಗೆ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ನಮ್ಮ ಹೀರೋ ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ ಅಲ್ವಾ?
ಮಂಚಿನ ಬೆಲೆ ಡ್ಯಾಮ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಅಲ್ಲಿ ನೀರಲ್ಲಿ ಬೀಳೋ ಸೀನ್ ಇತ್ತಂತೆ. ಡೈರೆಕ್ಟರ್ ಬೈತಾರೆ ಅಂತ ಸ್ವಿಮ್ಮಿಂಗ್ ಬರಲ್ಲ ಅನ್ನೋದು ಮರ್ತಬಿಟ್ಟು ಎಗರ್ಬಿಟ್ಟಿದ್ರಂತೆ. ಆವಾಗ ನಮ್ಮ ಫೈಟ್ ಮಾಸ್ಟರ್ ಡ್ಯಾನಿ ಅವರೆಲ್ಲ ಬಂದು ತಮ್ಮನ್ನ ಕಾಪಾಡಿದ್ರು. ಹೌದಾ? ಹೌದು ಸರ್. ಯಾಕೆ ಈ ತರ ಅದ್ಭುತವಾದಂತ ಸೂಸೈಡ್ ಅಟೆಂಪ್ಟ್ ಎಲ್ಲ ಯಾಕೆ ಮಾಡಿದ್ರಿ? ಸರ್ ಬಯಸ್ಕೊಳ್ಳೋದ್ಕಿಂತ ಅದು ಉತ್ತಮ ಅನ್ಸುತ್ತೆ ಸರ್. ಸೃಜಾ ಎಲ್ಲ ತಪ್ಪು ಹೇಳ್ತಾ ಇದಾರೆ ಇವರು. ನಾನು ಅಗ್ರಿಮೆಂಟ್ಗೆ ಸೈನ್ ಮಾಡಿಸುವಾಗ ಕೇಳಿದೆ, ಸ್ವಿಮ್ಮಿಂಗ್ ಬರುತ್ತೇನಪ್ಪ, ಈಜ್ ಬರುತ್ತಾ? ಹೌದು ಅಂತ ಹೇಳಿದ್ದ. ಸೊ ಇವ್ನು ನಾನು ಸುಳ್ಳು ಹೇಳಿದ್ದಾನೆ, ಇವ್ನು ಗುರುದ್ರೋಹ ಮಾಡಿದಾನೆ. ಸ್ವಲ್ಪ ಬರುತ್ತೆ ಅಂತ ಅನ್ಸುತ್ತೆ. ಅಲ್ಲ ಅದು ಸ್ವಲ್ಪ ಅದ್ಭುತವಾಗಿದೆ. ಹಾ, ಎಸ್ ರಘು ಮುಖರ್ಜಿ ಎಸ್ ಹೇಳಿಪ್ಪ. ಹೇಳಿ. ಪ್ರೀತಿಯಲ್ಲಿ ಸಹಜಾಲಿ ತಾವೇನ್ ದಬಾಕಿದಿರ ಹೇಳಿ. ಎಸ್, ಸಿನಿಮಾದಲ್ಲಿ ಏನ್ ಮಾಡಿದಿರ? ಅವ್ರು ಏನ್ ಮಾಡ್ಸಿದ್ರು ಮಾಡಿದೆ. ಅದೇ ಹೇಳಿಪ್ಪ, ಏನ್ ಮಾಡಿಸಿದ್ರು ಅವರು? ಕೊಲೆ ಮಾಡಿಸಿದ್ರ? ಕಳ್ತನ ಮಾಡಿಸಿದ್ರ? ಏನೇನೋ ಮಾಡ್ಸಿದಾರ ಅವರು. ಆಮೇಲೆ ಹೇಳ್ತೀನಿ ಇದ್ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಎಲ್ಲ ಮಾಡ್ಸಿದ್ರು. ಇವಾಗ ನಮ್ಮ ಕಾಶ್ಮೀರಿ ಆಪಲ್ ನ ಒಂದು ಅದ್ಭುತವಾದಂತ ಒಂದು ಸ್ಟೋರಿ ಹೇಳ್ತೀನಿ. ಇವಾಗ ಬರ್ಡೇಗೆ ನೀವೇನ್ ಗಿಫ್ಟ್ ಕೇಳ್ಬೋದು? ಬರ್ಡೇ ಕೇಕು. ನೀವು ಕೇಕು. ಏನ್ರಿ ರೆಮೋ, ಏನ್ ಕೇಳ್ಬೋದ್ರಿ? ಹಾ ರೆಮೋ, ತಾವು ಏನ್ ಗಿಫ್ಟ್ ತಗೋತೀರಾ? ವಾಚ್. ಯಾಕೆ? ಟೈಮ್ ಸರಿ ಇಲ್ಲ ಅಂತ ಕೇಳಿದ್ನಪ್ಪ. ನೀವು ಕೊಡ್ಲಿ ಅಂತ. ಅಲ್ಲಪ್ಪ, ನನ್ ಟೈಮ್ ಸರಿ ಇಲ್ಲ, ನಿಮ್ಮನ್ನೆಲ್ಲ ಹಾಕೊಂಡು ಶೋ ಮಾಡ್ತಾ ಇದೀನಿ ಅಂತ ವಾಚ್ ಕೊಡ್ಬೇಕು ಅಂತ. ನಮ್ ಟೈಮ್ ಚೆನ್ನಾಗಾಯ್ತಲ್ಲ ಅಂತ ವಾಚ್ ಮೇಲೆ ವಾಚ್. ವಾಚ್ ಹಾಕೊಂಡ್ರೆ ನಿಮ್ಮನ್ನ ಏನ್ ಕರೀತಾಳೆ ಜನ? ವಾಚ್ ಮ್ಯಾನಾ? ವಾಚ್ ಮ್ಯಾನೆ. ರೆಮೋ, ಸೃಜನ್ ಅವ್ರು ಮಿಸ್ಟರ್ ಲೋಕೇಶ್ಗೆ ಏನ್ ಕೊಡ್ಬೋದು ನಾವು ಬರ್ಡೇಗೆ? ನಂಗೆ ಗೊತ್ತಿಲ್ಲ ಅಜ್ಜಿ. ಡಂಬಲ್ಸ್ ಅಂತ ಕೊಡಕ್ಕಾಗಲ್ಲ. ನನ್ನನ್ನು ಎತ್ತ ಕೊಡ್ತೀರಾ?